ಖುಷಿಗೆ ಹಬ್ಬ ಮಾಡಕ್ ಬಂದ ಸ್ಪೀಡ್ ನೋಡಿ ಅವನ ಹಬ್ಬ ಮಾಡ್ತಂತ ಮಗನ ಹಬ್ಬ ಮಾಡ್ತಾನ. ಇಲ್ಲಣ್ಣ ಇದು ಸ್ವಂತ ಬ್ರ್ಯಾಂಡ್. ಹೆಚ್ಚು ಕಮ್ಮಿ 18 ಅಡಿ ತಿಂಡಿ ಹೊತ್ತ ಅಕ್ಕಿ ಕಡೆ ಕೆಪಾಸಿಟಿ ನಮ್ಮ ಮಾಣಿಕ್ಯ ಆಗೈತಿ. ಹಿರೇಮಗಡಿ ಮಾಣಿಕ್ಯ ಅಂತ ಹೋರಿ 4 ವರ್ಷ 4ನೇ ವರ್ಷ ಹಬ್ಬ. 3 ರೌಂಡ್ ಬಿಟ್ಟವಣ, 3 ರೌಂಡ್ ಬಲಕ್ ಹೋಗೈತಿ ಹೋರಿ. ಇವತ್ತು ಟಾಪ್ ಅವರಿಗೆ 3 ರೌಂಡ್ ಪಾಸ್ ಆಗೈತಿ, 4ನೇ ರೌಂಡ್ ಪಳ್ಯಾಕ ಹಚ್ಚಿ. ಹಬ್ಬದ ಬಗ್ಗೆ ಅಣ್ಣ ಹಬ್ಬ ಚೆನ್ನಾಗ್ ಆಗತೈತಿ. ಆದ್ರೆ ಕಮಿಟರ್ ಬಂದೋಬಸ್ತ್ ಇರ್ಬೇಕು ಒಂದಿಟ್ಟು, ಅಷ್ಟು ಬಿಟ್ರೆ ಏನ್ ಹೇಳ. ಕಮಿಟಿನ ಪ್ರಾಬ್ಲಮ್ ಅಷ್ಟ, ನಮ್ಗೆ ಬೇರೆ ಏನಿಲ್ಲ. ನಿಯತ್ತಿನ ಹಬ್ಬ ಅಂತ ಹೇಳಿ ನಾವು ಹಾಕಿವಿ. ಅವ್ರದ ಆದ ಪ್ರಕಾರ ನಡ್ಕೋಬೇಕು. ಏನ್ ಮಾಡ್ತಾರ ಗೊತ್ತಿಲ್ಲ. ಕೊಟ್ರ ಒಳ್ಳೇದು, ನಮಗ್ ಖುಷಿನ. ಅವ್ರ ಏನ್ ಕೊಟ್ರು ಖುಷಿಯಿಂದ ಹೆಸ್ಕೊಂಡು ಹೋಗೋ ನಾವು. ಅವ್ರ ಏನಾರ ಕೊಡ್ಲಿ ನಿಯತ್ತಿನ ಕೊಡ್ಬೇಕು. ನಮ್ದಕ್ಕ ಕೊಡ್ಲಿ ಅಂತ ನಾವ್ ಕೇಳಲ್ಲ, ಯಾವ ಕೊಟ್ರು ಕರೆಕ್ಟ್ ಕೊಡ್ಬೇಕು. ಅಂದಲ್ಲ ನಾವ್ ಖುಷಿಗೆ ಹಬ್ಬ ಮಾಡಕ್ ಬಂದೇವಿ. ಆಗೇತಣ್ಣ 2-3 ಕಡೆ ಆಗೇತಣ್ಣ. ಆಗೇತಿ. ಈ ವರ್ಷದಾಗ 2ನೇ ಹಬ್ಬಣ. 1ನೇ ಹಬ್ಬದಾಗ 1ನೇ ಬಹುಮಾನ ಕೊಟ್ರು. ಯಲವಳ್ಳಿ ಹಬ್ಬದಾಗ 1ನೇ ಹಬ್ಬದಾಗ ಫಸ್ಟ್ ಬಹುಮಾನ ಕೊಟ್ರು. ಇದು 2ನೇ ಹಬ್ಬಣ. ನೋಡ್ಬೇಕಣ್ಣ. ಆಗ್ತಾವಣ್ಣ, ನೆಕ್ಸ್ಟ್ ಆಗ್ತವೆ. ನೆಕ್ಸ್ಟ್ ಮಂತ್ ಆಗ್ತಾವೆ. ಈ ತಿಂಗಳು ಹಾಕಲ್ಲ, ನೆಕ್ಸ್ಟ್ ತಿಂಗಳು ಆಗ್ತವೆ. ಜನವರಿ ತಿಂಗಳು ಆಗ್ತಾವ. ಏನಿಲ್ಲಣ್ಣ, ಯಾರು ಏನ್ ಮಾಡಿದ್ರೆ ಸುಮ್ಕ ಇರ್ತೈತಿ. ಮನ್ಯಾಗ ಹುಟ್ಟಿದ್ ಹೋರಿ ಎಲ್ಲಾ ಮಾಡ್ತತಿ. ಕಮ್ತಾನು ಮಾಡ್ತತಿ, ಹಬ್ಬನೂ ಮಾಡ್ತತಿ. ಏನಿಲ್ಲಣ್ಣ, ಹೆಂಗೈತಿ ಹಿಂಗ ಹೋರಿ ದಿವಸ ಮೇಯಕ್ ಹೋಗತಿ, ಮನ್ಯಾಗ ಇರ್ತತಿ ಅಷ್ಟ. ಏನೇ ಇಲ್ಲ ಅಣ್ಣ, ಸ್ಪೀಡ್ ನೋಡಿ ಚಟ್ ಎಪ್ಸಿ ಪಿ ಪಿ ಎಪ್ಸಿದ್ವಿ ನಾವು ಅಷ್ಟ. ಬಕ್ಕದಾಗ ಬಿಡ್ತಿದ್ವಿ. ಒಂದ್ ಹಬ್ಬ ಬಕ್ಕದ ಮಾಡಿದ್ವಿ, ಸ್ಪೀಡ್ ನೋಡಿ ಪಿ ಪಿ ಎಪ್ಸಿದ್ವಿ. ಹೇಳಿದ್ರಣ್ಣ, ತುಂಬಾ ಜನ ಕೇಳ್ತಾರ, ಈಗೂ ಕೇಳ್ತಾರ. ಕೊಡಲ್ಲ, ಯಾವ ಕಾರಣಕ್ಕೂ ಹೊರಿ ಕೊಡಲ್ಲ. ಹೌದಣ್ಣ, ಮನ್ಯಾಗ ಹುಟ್ಟಿದ್ದಲ್ಲ, ಯಾವ ಕಾರಣಕ್ಕೂ ಕೊಡಲ್ಲ ನಾವು ಹೊರಿ. ನಮ್ ಹುಡ್ರಾಗ್ಲಿ ಯಾರಾಗ್ಲಿ, ಯಾರು ಬಂದ್ ಹಿಡ್ಕಂದ್ರೆ ನಾವ್ ಯಾಕ ಅಂತ ಕೇಳಲ್ಲ. ಕೊಡೋ ಪಂಚು ಸೇಮ್ ಟು ಸೇಮ್ ರೀ ಸಾಹೇಬ್ರ. ಉತ್ತರ ಕರ್ನಾಟಕದ ಭಾಷೆಯಲ್ಲಿ ವಾರ್ನಿಂಗ್ ಕೊಡೋದ್ರವಲ್ಲ ಅವ್ನ ಅಪ್ಪನ ಕಿಕ್ಕೇ ಬೇರೆ. ಮನ್ಯಾಗ ಹಂಗ ಇರ್ತದೆ. ಯಾರು ಎಷ್ಟೊತ್ತಾಗ್ರ ಬಂದ್ ಕೇಳಿ. 4 ವರ್ಷ ಆತ. ಪಿ ಪಿ ಹೊರಾಕತ್ 3 ವರ್ಷ ಆಯ್ತು. ಬಕ್ಕದಾಗ 1 ವರ್ಷ ಹಬ್ಬ ಮಾಡಿದ್ವಿ. ಒಂದ ಹಬ್ಬ ಮಾಡಿದ್ವಿ. ಆಮೇಲೆ ಪಿ ಪಿ ಹಬ್ಬ ಚಂದ ಮಾಡ್ಬೇಕಣ್ಣ ಅಷ್ಟ. ಪ್ರಯತ್ನ ಮಾಡಿ ನಮಗೂ ಖುಷಿ, ಅವ್ರಿಗೂ ಖುಷಿ. ಹಬ್ಬ ಚೆನ್ನಾಗ್ ಆಗ್ಬೇಕಷ್ಟ. ನಮ್ಮ ಹೆಸರು ಹೇಮಂತ್ ಅಂತ ಅಣ್ಣ. ನಂದು ಧನಂಗಳ್ಳಿ ಹಬ್ಬದಲ್ಲಿ ಕೈ ಮುರಿದಿದೆ ಬೆರಳು. ಹೊಸ ಹೋರಿ, ಹೊಸ ಟ್ರೆಂಡಿಂಗ್ ಅಲ್ಲಿ ಇದ್ದೀವಿ. ಬಡವ್ರ ಹೋರಿ ಬೆಳೆಸ್ಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇವೆ ಅಷ್ಟೇ. ಇನ್ನೇನ್ ಹೇಳಕ್ ಒಳ್ಳೆ ಟಾಪ್ ಅಣ್ಣ. ಅದ್ರಾಗೇನು ಒಂದು ಏನ್ ನೋಡಿ ಅಲ್ಲಣ್ಣ, ನಮ್ ದೋಸ್ತ ನೋಡ್ರಿ, ನಾವ್ ಹಂಗೆ ಎಲ್ಲರೂ ಮಾಡ್ತಾರಂತ ಒಂದ್ ಲೆಕ್ಕಕ್ ಮಾಡ್ತಾ ಇದ್ವಿ. ಈಗ ಒಳ್ಳೆ ಟಾಪ್ ಹಬ್ಬ ಮಾಡ್ತಾ ಐತೆ. ಈಗ ಒಂದ್ ಲೆವೆಲ್ಗೆ ಏನ್ ಮಾಡ್ತೀವಿ, ಈಗ ನಮ್ದ ಒಂದ್ ಜೀವ ಇದ್ದಂಗ ಐತಿ ಒಂಥರ. ಈ ಒಂದ್ ಜೀವ ಆದ್ರೆ ನಮ್ದು ಇದ್ರ ರೂಪ ಇದ್ದಂಗ ಅಣ್ಣ. ಇಷ್ಟ ಹೇಳಕ್ ಬಯಸ್ತೇನಣ್ಣ. ಇನ್ನೇನ್ ಯಾರು ಹೇಳ. ಹೋರಿ ಬಗ್ಗೆ ಹೇಳ್ಬೇಕಂದ್ರಣ, ಮನ್ಯಾಗ ಹುಟ್ಟಿದ್ದಿದೆ. ಇದ್ರ ಸ್ಪೀಡ್ ನೋಡಿ ನಾವು ಪಿ ಪಿ ಏರ್ಸದ ಸಣ್ಣ ಹುಡ್ರ ಎಲ್ಲಾ ಸೇರ್ಕೊಂಡ್ ಇದಕ್ ಪಿ ಪಿ ಏರ್ಸ್ಬೇಕು, ಇದ್ರ ಸ್ಪೀಡ್ ನೋಡಿ ಪಿ ಪಿ ಏರ್ಸ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಕರ್ನಾಟಕಕ್ಕ ನಂಬರ್ 1 ಪಿ ಪಿ ಹೊರತ್ ಕೆಪಾಸಿಟಿ ಇದಕ್ಕೆ ಐತಣ. ಪಿ ಪಿ ಸುಲ್ತಾನ್ ಅಂತ ಇದಕ್ಕೆ ಹೆಸರು ಬಂದೈತಿ. ಪಿಕಪ್ ಸ್ಟಾರ್ ಅಂತಾರ. ಸ್ಪೀಡ್ ಹಂಗ ಐತಣ. ಸುಮಾರು ಹತ್ರ ಬಂಪರ್ ಆಗ್ಯಾವ, 3-4 ಹತ್ರ ಬಂಪರ್ ಆಗ್ಯಾವಣ.
ಪ್ರಥಮ ಬಹುಮಾನನ ಹಂಗಾಗ್ಯಾವ. ಅನೇಕ ಕಡೆ ನಿಯತಿಲಿ ಬಹುಮಾನ ಕೊಟ್ಟಿಲ್ಲ. ನಿಯತಿಲಿ ಹಬ್ಬ ಮಾಡ್ರಿ ಅಂತ ಅನಿಸಿಕೆ ಅಷ್ಟ. ಮತ್ತೆ ಈ ಹಬ್ಬ ನೋಡಿ ಭಾರಿ ಖುಷಿ ಆಗೈತಣ. ಬಹುಮಾನಕ್ಕಂತ್ರ ಆಸೆ ಇಲ್ಲ. ನಮ್ಮ ಹುಡ್ರಿಗೆಲ್ಲರಿಗೂ ಖುಷಿ ಆಗೈತಣ. ಮತ್ತೆಂತ ಇಲ್ಲ. ಹುಡ್ರ ಮನಸ್ಸಿಗೆ ಖುಷಿ ಆಗೈತಣ. ಮತ್ತೆಂತ ಇಲ್ಲ. ಬಹುಮಾನ ಏನ್ ಕೊಟ್ರು ಖುಷಿಯಿಂದ ಇಸ್ಕೋಬೇಕು. ಹಾ, ನಿಯತ್ತಿಂದ ಮಾಗಡಿ ಮಾಡಿಕೆ ಅಣ್ಣ. ಅಣ್ಣ ನಮಸ್ಕಾರ ಸರ್. ಅಣ್ಣ ಯಾವ ಚಾನಲ್ ಅಣ್ಣ ನಿಮ್ದು? ಹೋರಿ ಬಗ್ಗೆ ಹೇಳೋಣ ಅಂದ್ರ ಮನಿ ದೇವ್ರಣ್ಣ ಹೋರಿ. ಮನ್ಯಾಗ ಹುಟ್ಟಿ ಮನ್ಯಾಗ ಬೆಳೆದ ಮನ್ಯಾಗ ಹಬ್ಬ ಕಲ್ತ ಮನ್ಯಾಗ ಮಾಡಿದಂತ ಹೋರಿ ಅಂದ್ರೆ ಹಿರಿಯ ಮಗಡಿ ಮಾಣಿಕ್ಯ ಒಂದ. ಎಲ್ಲರೂ ಲಕ್ಷ ಗಂಟ್ಲೆ ಕೊಟ್ಟು ಹೋರಿನ ಹಬ್ಬ ಮಾಡ್ತಾರ. ಮನ್ಯಾಗ ಹುಟ್ಟಿ ಮನ್ಯಾಗ ಬೆಳೆದ ಹಬ್ಬ ಮಾಡ್ತಂದ್ರ ನಮ್ ಮಾಣಿಕ್ಯನ್ ಬಿಟ್ರ ಮತ್ ಯಾವ್ದು ಹಬ್ಬ ಮಾಡಲ್ಲಣ್ಣ. ಏನಣ್ಣ? ಯಾವ್ದಲ್ಲಣ್ಣ, ಮನ್ಯಾಗ ಹುಟ್ಟಿದ್ದ ಸ್ವಂತ ಬ್ರ್ಯಾಂಡ್ ಅಣ್ಣ. ಇಲ್ಲಣ್ಣ, ಇದು ಸ್ವಂತ ಬ್ರ್ಯಾಂಡ್. ಮನ್ಯಾಗ ಬೀಜ ಮಾಡಿ ಮನ್ಯಾಗ ಹುಟ್ಟಿ ಮನ್ಯಾಗ ಬೆಳೆದಂತ ಹೋರಿ ಹಿರೇ ಮಾಗಡಿ ಮಾಣಿಕ್ಯ ಕರ್ನಾಟಕದ ಭಾಷೆಯಲ್ಲಿ ವಾರ್ನಿಂಗ್ ಕೊಡೋದ್ರವಲ್ಲ ಅವ್ನ ಅಪ್ಪನ ಕಿಕ್ಕೇ ಬೇರೆ. ಹೋರಿ ಅವ್ರ ಅವ್ವನು ಹಬ್ಬ ಮಾಡ್ತತ, ಮಗನ ಹಬ್ಬ ಮಾಡ್ತಾನ. ಅವ್ರ ಅವ್ವನು ಬಂದತಿಗ ಹಬ್ಬಕ್ಕ, ಅವ್ವ ಮಗನ ಕೂಡ ತಗೊಂಡ್ಬರ್ತಾವ ಹಬ್ಬಕ್ಕ. ಅಣ್ಣ ಹಬ್ಬ ನೋಡೋಣ, ಯಾರು ಹಿಡಿತಾರ ಬಿಡ್ತಾರ. ನಾವು ಬೊಮ್ಮನಕಾಯಿ ಹಬ್ಬ ಬಿಡಲ್ಲ, ನಮ್ಮ ಚಟಕಾಗಿ ಹಬ್ಬ ಬಿಡ್ತೇವೆ. ಹರಿತಾರ ಬಿಡ್ತಾರ ಸೆಕೆಂಡ್ರಿ. ಎಲ್ಲಿ ಮೋಸ ಅಂತ ಮಾಡಿಲ್ಲ ಹೋರಿ, ಅದಕ್ಕೆ ಅನ್ಯಾಯ ಆಗಿ ಹಿಡ್ದಾರ ಬಿಟ್ರ. ಎಲ್ಲಿ ಮೋಸ ಅಂತ ಮಾಡಿಲ್ಲ, ನಂಬರ್ 1 ಹಬ್ಬಣ. ಯಾರು ಹೆಂಗ್ರ ಹೇಳಿ ಹೋಗ್ಬೇಕು ಅಂದ್ರ ನೀನು 100 ಜನ ಅಲ್ಲ 1000 ಜನ 1,00,000 ಜನ ನಿಲ್ಲಿ ಕಡದಾಗ. ತಡ ಆಗ್ಬೇಕು ಅಂದ್ರೆ ತಡೈತಿ. ಹೆಚ್ಚು ಕಮ್ಮಿ 18 ಅಡಿ ಟಿಪಿ ಹೊತ್ತ ಅಕ್ಷಿ ತಡ ಕೆಪಾಸಿಟಿ ನಮ್ ಮಾಣಿಕ್ಯ ಹಂಗೈತಿ. ಅಣ್ಣ ಒಂದ್ 7 ರಿಂದ 8 ಸೆಕೆಂಡ್ ಅಕ್ಷಿ ದಾಟದಣ್ಣ. 7 ರಿಂದ 8 ಸೆಕೆಂಡ್ ಅಣ್ಣ. ಊರಿನ ದೊಡ್ಡ ಮನುಷ್ಯನ್ ಒಳ್ಳೆತನದಿಂದ ಗಡಿ ದಾಟಿ ಅತ್ತೆ ಮನೆಗ್ ಬಂದೋಗ್ತಾ ಇದ್ದೀರಾ. 27 ವರ್ಷದಿಂದ 1 ಲೆಕ್ಕ, ಈಗಿಂದ 1 ಲೆಕ್ಕ. ಹೋಗಿ ಅವ್ರ ಮಗ ಬಂದಿದ್ದಾನಂತ ಹೇಳ. ಇದು ಸ್ಪೀಡ್ ಕಂಟ್ರೋಲ್ ಮಾಡ್ದಕ್ಕ ಆಗ್ದಂಗ ಪಿಪಿ ಏರ್ಸೋಣ. ಇದು ಕಷ್ಟ. ಈ ಮುಂದೆ ಮುರುಕ್ಲು ಪರಕ್ಲು ಬಂದ್ರ ಬಕ್ಕದ ಬಿಟ್ರ ಕಂಟ್ರೋಲ್ ಹಾಕಿದ್ಲಣ್ಣ. ಕಂಟ್ರೋಲ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಪಿಪಿ ಏರ್ಸ್ ಬಿಡಕುಂತವಣ್ಣ. ಜಾಸ್ತಿ ದಾಟಲ್ಲ ಅಣ್ಣ. ಕಮಿಟ್ರಿ ಏನಣ್ಣ, ಅವ್ರು ಬೆಕ್ಕಾದ ಬಹುಮಾನ ಕೊಡ್ಲಿ, ಲಾಸ್ಟ್ ನಮ್ಗೆ ಚರಿಗೆ ಕೊಡ್ಲಿ, ನಿಯತ್ತಿಂದ ಕೊಡೋಣ ಇಸ್ಕೊಂಡ್ಕೊ. ನಿಮ್ಮವ್ರ ಹಬ್ಬ ಮಾಡಿದ್ದೆ ಮಾಡಿಲ್ಲ, ನಿಯತ್ತಿಂದ ಅವ್ರ ಒಂದು ಚರಿಗೆ ಕೊಟ್ರ ನಮಗ್ ಖುಷಿನ. ಅವ್ರ ಬಹುಮಾನ ಕೊಳ್ಳಂಗಿದ್ರೆ ಖುಷಿನ. ಆದ್ರ ಆ ಬಹುಮಾನ ಆಯ್ಕೆ ನಿಯತ್ತಿಂದ ಇರ್ಬೇಕು ಅಷ್ಟ. ನಮಗ್ ಅದ ಬೇಕು ಇದ ಬೇಕು ಅಂತೆಲ್ಲ. ಒಂದ್ ಚರಿಗೆ ಕೊಡ್ಲಿ, ಕಮಿಟಿಯರ್ ನಿಯತ್ತಿಂದ ಬಹುಮಾನ ಕೊಟ್ರೆ ಒಂದ್ ಚರಿಗೆನೇ ಇಸ್ಕೊಂಡ್ಕೊ ನಾವು ಖುಷಿನ. ಹೋರಿ ಹಬ್ಬ ಮಾಡಿ ತಿಂದ್ರಣ ಕಮಿಟಿಯರ್ಗೆ ಅನ್ಸಿದ್ರೆ ಬಹುಮಾನ ಕೊಡ್ಲಿ, ಇಲ್ಲಂದ್ರೆ ಬೇಡ. ಶರಣ ಅಂತಣ್ಣ ಹಿರೇಮಗಡಿ. ಹೋರಿ ಓನರ್ ಅಣ್ಣ. ಅಣ್ಣ ಹೋರಿ ಈಗ ಒಂದು 5-6 ವರ್ಷದಿಂದ ಹಬ್ಬ ಮಾಡಕುಂತವಣ್ಣ. ಹುಡ್ದಾಗಿಂದ ಮನ್ಯಾಗ ಐತೆ. ಇದು ಸ್ಪೀಡ್ ಕಂಟ್ರೋಲ್ ಮಾಡ್ದಕ್ಕ ಆಗ್ದಂಗ ಪಿಪಿ ಏರ್ಸೋಣ. ಇದು ಕಷ್ಟ. ಈ ಮುಂದೆ ಮುರುಕ್ಲು ಪರಕ್ಲು ಬಂದ್ರ ಬಕ್ಕದ ಬಿಟ್ರ ಕಂಟ್ರೋಲ್ ಹಾಕಿದ್ಲಣ್ಣ. ಕಂಟ್ರೋಲ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಪಿಪಿ ಏರ್ಸ್ ಬಿಡಕುಂತವಣ್ಣ. 18 ಅಡಿ ಪಿಪಿ ಏರ್ಸ್ ಬಿಡ್ತಾವಣ್ಣ. 18 ರಿಂದ 20 ಅಡಿ ಅಣ್ಣ ಲಾಸ್ಟ್ ಟಾರ್ಗೆಟ್. ಯಾರು ಟಾರ್ಗೆಟ್ ಕೊಡ್ತೇವೆ ಅಂತಾರಣ್ಣ, ಅವ್ರಿಗೆ ಟಾರ್ಗೆಟ್ ಕೊಟ್ಟ ಪಿಪಿ ಏರ್ಸ್ ಬಿಡ್ತಾವಣ್ಣ ಹೋರಿನ. ಥ್ಯಾಂಕ್ಸ್ ಅಣ್ಣ. ನಮಸ್ಕಾರ ಫ್ರೆಂಡ್ಸ್. ಹೋರಿ ಹಬ್ಬದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಲೈಕ್ ಮಾಡಿದ ಮೇಲೆ ಒಂದು ಹೈಪ್ ಅಂತ ಒಂದು ಬಟನ್ ಬರುತ್ತೆ. ದಯವಿಟ್ಟು ಕೆಳಗಡೆ ನೀವು ಹೈಪ್ ಮಾಡಿದರೆ ನಮ್ಮದು ಹೋರಿ ಹಬ್ಬದ ತಾಕತ್ತು ಇಡೀ ಕರ್ನಾಟಕಕ್ಕೆ ಗೊತ್ತಾಗುತ್ತೆ. ಆದಷ್ಟು ನೀವು ಶೇರ್ ಮಾಡಿ. ನಿಮ್ಮ ವಾಟ್ಸಪ್ನಲ್ಲಿ ನಮ್ಮ ಲಿಂಕನ್ನು ಸ್ಟೇಟಸ್ ಇಟ್ಕೊಳ್ಳಿ. ಯಾಕಂದರೆ ಎಲ್ಲ ಜನ ನೋಡಲಿ, ನಾವು ಯೂಟ್ಯೂಬರ್ ಬೆಳಿಬೇಕು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಲೈವ್ ಇರುತ್ತೆ ಹಾಗೂ ಹೆಚ್ಚು ಲೈವ್ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಮಗೂ ಅನುಕೂಲ. ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಹಾಗೆ ನಾವು ಯೂಟ್ಯೂಬನ್ನು ವಿಡಿಯೋ ಮಾಡೋಕ್ಕೆ ನಮ್ಗೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ವಿಡಿಯೋ ನೋಡಿರಿ. ಹೈಪ್ ಮಾಡಿ. ಹೈಪ್ ಮಾಡಿದರೆ ನಿಮ್ಗೆ 720 ಪಾಯಿಂಟ್ ಕೊಡ್ತೀರಾ. ಹೈಪ್ ಅಂತ ಒಂದು ಬಟನ್ ಇದೆ. ಹೈಪ್ ಮಾಡಿದರೆ ನೀವು ಎಷ್ಟು ಹೈಪ್ ಅಂತ 720 ಪಾಯಿಂಟ್ ಕೊಡ್ತಾ ಹೋಗ್ತೀರಾ. ಜನ ನೋಡಿದ್ರೆಲ್ಲ ಲೈಕ್ ಮಾಡೋಕ್ಕೆ ಬರುತ್ತೆ. ಆ ಥರ ವಿಡಿಯೋ ನಮ್ಮದು ಹೋರಿ ಹಬ್ಬದ ವಿಡಿಯೋ ವೈರಲ್ ಆಗುತ್ತೆ. ವೈರಲ್ ಆದರೆ ಜನಕ್ಕೂ ಗೊತ್ತಾಗುತ್ತೆ ಹೋರಿ ಹಬ್ಬದ ತಾಕತ್ತು ಏನಂತ. ಆದಷ್ಟು ವೈರಲ್ ಮಾಡಿ.
ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು, ಬಾಯ್ ಬಾಯ್.